ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಧರ್ಮದ ವಿಚಾರ ಅಂತ ಬಂದಾಗ ಧರ್ಮಯುದ್ಧ ಆಗತ್ತೆ ಅಂತ ನಾನು ಮೊದಲೇ ತಿಳಿಸಿದ್ದೆ. ಯಾಕಂದರೆ ಗುರು ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಯಾವಾಗ ಬಂದ, ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಉಚ್ಚನಾಗಿ ಆ ಕಟಕ ರಾಶಿಯಲ್ಲಿ ಇರೋದ್ರಿಂದ ಕೆಲವಾರು ಧರ್ಮಗಳಿಗೆ ಧರ್ಮಯುದ್ಧಗಳು ಆಗ್ತಾ ಇದೆ. ಅದರಲ್ಲಿ ಗುರು ಸ್ಥಾನದಲ್ಲಿ ಯಾರೆಲ್ಲ ಇರ್ತೀರಾ ಅವರಿಗೆ ಕೂಡ ತೊಂದರೆಗಳಾಗ್ತಾ ಇರುತ್ತೆ. ಯಾಕಂದರೆ ಗುರುವಿಗೆ ತೊಂದರೆ ಅಂತ ಅಂದರೆ ಸಾಕಷ್ಟು ತೊಂದರೆಗಳು, ಹೆಲ್ತ್ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಹರಿದಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಕಾಂಟ್ರವರ್ಸಿಗಳಾಗಿರ್ಬೋದು, ಈ ಥರದ್ದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡ್ತಾ ಇರ್ತೀರಾ. ಅದು ಗುರುವಿನ ಸ್ಥಾನ ಅಂತ ಬಂದಾಗ ಆ ಒಂದು ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಕುಂದು ಕೊರತೆಗಳು ಏರ್ಪಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಗುರು ಬಂದು ಕಟಕ ರಾಶಿಯಲ್ಲಿದ್ದಾಗೆ ನೋಡಿ, ರಾಮನಿಗೂ ಕೂಡ ಗುರು ಬಿಟ್ಟಿಲ್ಲ. ರಾಮನ ರಾಶಿಗೆ, ಕಟಕ ರಾಶಿಗೆ ಯಾವಾಗ ಗುರು ಬರ್ತಾನೆ ಆಗ ರಾಮನು ಕೂಡ ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಅಂದರೆ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ. ಅಂದರೆ ಆ ಒಂದು ಕಷ್ಟ ಯಾರಿಗೂ ತಪ್ಪಿದ್ದಲ್ಲ ಹುಚ್ಚನಾಗಿರ್ಬೇಕಾದ್ರೆ. ಹಾಗಾಗಿ ನೋಡಿ, ಗುರು ಬಂದಾಗಿಂದ ನೋಡಿ, ಇವಾಗ ಇರಾನ್ ಕಂಟ್ರಿ ಅಂತ ಹೇಳ್ತೀವಿ. ಇರಾನ್ ಕಂಟ್ರಿ ಅಂದರೆ ಈ ಧರ್ಮದ ಯುದ್ಧಗಳು ಎಲ್ಲೆಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತಂದರೆ ಇರಾನ್ ಕಂಟ್ರಿಗೆ ಸಿಯಾ ಮುಸ್ಲಿಮ್ಸ್ ಧರ್ಮ ಬರುತ್ತೆ. ಅದೇ ರೀತಿ ಅಮೇರಿಕಾ ಅಂತ ಬಂದಾಗ ಅಮೇರಿಕಾದಲ್ಲಿ ಕ್ರಿಶ್ಚಿಯನ್ ಧರ್ಮ, ಇಸ್ರೇಲಲ್ಲಿ ಯುಹಾದಿ ಧರ್ಮ. ಈ ಎರಡು ಇವಾಗ ಅಮೇರಿಕಾ ಮತ್ತು ಇಸ್ರೇಲು ಒಂದಾಗಿರ್ತಾರೆ. ಇಲ್ಲಿ ಕ್ರಿಶ್ಚಿಯನ್ಸ್, ಇಲ್ಲಿ ಧರ್ಮಗಳೇ ಒಂದಾಗಿದೆ. ಇಲ್ಲಿ ಧರ್ಮಕ್ಕೆ ಯುದ್ಧದಲ್ಲಿ ಸಪೋರ್ಟ್ ಮಾಡ್ತಿರುತ್ತೆ. ಮತ್ತು ನೋಡಿ, ಇಸ್ರೇಲು ಮತ್ತು ಅಮೇರಿಕಾ ಒಂದು ಸಪೋರ್ಟ್ ಮಾಡ್ತಿದ್ರೆ ದುಬೈ, ಸೌದಿ ಅರೇಬಿಯಾ ಮತ್ತು ಜಪಾನು, ಕತರು ಇದೆಲ್ಲನೂ ಕೂಡ ಇರಾಕ್ಗೆ ಸಪೋರ್ಟ್ ಮಾಡುತ್ತೆ, ಇರಾನಿಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಕೂಡ ಧರ್ಮದಲ್ಲಿ ಯುದ್ಧಗಳು ನಡೀತಾ ಇರುತ್ತೆ. ಅಂದರೆ ಆ ಧರ್ಮವು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಆ ಯುದ್ಧದಲ್ಲಿ ಕೂಡ ನೋಡ್ತಾ ಇರ್ಬೋದು ನಾವು. ಇದು ಕೂಡ ಧರ್ಮಯುದ್ಧ ಅಂತ ಹೇಳ್ತೀವಿ. ಮತ್ತು ನೋಡಿ, ಗುರು ಹುಚ್ಚನಾಗಿ 11ನೇ ಮನೆ ಅಂತಂದರೆ 11ನೇ ತಿಂಗಳವರೆಗೂ ಕಟಕ ರಾಶಿಯಲ್ಲಿರ್ತಾನೆ. ಕಟಕ ರಾಶಿಯಲ್ಲಿರೋದ್ರಿಂದ ಫ್ರೆಂಡ್ಸ್ಗೆ ಜಗಳ. ಯಾರೆಲ್ಲ ಫ್ರೆಂಡ್ಸ್ ಆಗಿರ್ತೀರಾ, ಒಟ್ಟಿಗೆ ಇಬ್ಬರೂ ಸೇರಿಕೊಂಡು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಅಥವಾ ಪಾರ್ಟ್ನರ್ ಆಗಿರ್ತಾರೆ. ಯಾವುದೋ ಒಂದು ಕೆಲಸಕ್ಕೆ ಇಬ್ಬರು ಹೋಗಿ ಎಲ್ಲೋ ಒಂದು ಕಡೆ ಮಾತಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಕೂಡ ಎಲ್ಲೋ ಮೂರನೆಯವರಿಂದ ಇವರಿಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತಂದರೆ ಯಾವುದೋ ಬೇರೆ ವಿಷಯದಿಂದ ಜಗಳ ಮಾಡ್ತಕ್ಕಂಥದ್ದು ಅಥವಾ ಒಬ್ಬರನ್ನೊಬ್ಬರನ್ನ ಕಳ್ಕೊಳ್ಳೋ ಅಂಥದ್ದು. ನಾನು ಮೊದಲೇ ಹೇಳಿದ್ದೆ, ಬೇಕಾಗಿರೋ ಅಂಥವ್ರನ್ನ ಈ ಟೈಮಲ್ಲಿ ಕಳ್ಕೊಳ್ಳೋದು ಹೆಚ್ಚಾಗಿರುತ್ತೆ ಅಂತ. ಜೊತೆಗೆ ನೋಡಿ, ಹೆಣ್ಣುಮಕ್ಕಳು ಅಂತ ಬಂದಾಗ ಗುರು ಹುಚ್ಚನಾಗಿರೋದ್ರಿಂದ ಖಂಡಿತವಾಗ್ಲೂ ತುಂಬ ಹೆಣ್ಮಕ್ಳು ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಅದನ್ನು ಹೇಳಿದೆ, ಶುಕ್ರ ಮತ್ತು ಕೇತು ಸೇರ್ತಾರೆ, ಗುರು ಹುಚ್ಚನಾಗಿರ್ತಾನೆ. ಹೆಣ್ಣುಮಕ್ಳು ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರಬೇಕು ಈ ಒಂದು 4 ತಿಂಗಳು. ಯಾಕಂದರೆ ಗುರು ಇನ್ನು ಅವನು ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ. ಅಲ್ಲಿವರೆಗೂ ಕೂಡ ಈ ಒಂದು ಧರ್ಮದ ಯುದ್ಧಗಳಾಗಿರ್ಬೋದು, ಪ್ರಚಾರಗಳಾಗಿರ್ಬೋದು ತಪ್ಪೋದಿಲ್ಲ. ಇದು ನಡೀತಾನೆ ಇರುತ್ತೆ. ಇದನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ. ಮತ್ತು ಯಾರೆಲ್ಲ ಗುರುವಿನ ಒಂದು ಸ್ಥಾನದಲ್ಲಿ ಇರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಯಾವುದಾದ್ರೂ ಒಂದು ತೊಂದರೆಗಳು, ಅಡಚಣೆಗಳು ಆಗ್ತಾ ಇರುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿಗಳಾಗ್ತಾ ಇರುತ್ತೆ. ಮತ್ತು ಹೆಲ್ತ್ ಅಂತ ಬಂದಾಗ ಆರೋಗ್ಯ ಸಮಸ್ಯೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಗುರು ವೃಂದದವರಿಗೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಇದನ್ನು ನಾನು ಮೊದಲೇ ಹೇಳಿದ್ದೆ, ಯಾರು ಗುರು ಸ್ಥಾನದಲ್ಲಿ ಇರ್ತೀರಾ ಅವ್ರಿಗೆಲ್ಲ ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ ಅಂತ. ಇವನ್ ವೈಯಕ್ತಿಕವಾಗಿರ್ಬೋದು, ಆರೋಗ್ಯಕರವಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಹೆಸರು ಅಥವಾ ಯಾವುದೋ ಒಂದೊಂದು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋ ಅಂಥದ್ದಾಗಿರ್ಬೋದು. ಗುರುಸ್ಥಾನ ಅಂತಂದಾಗ ನಾವು ಗುರುಗಳಾಗಿರ್ತೀವಿ, ನಾವು ಬರ್ತೀವಿ, ಗುರುಸ್ಥಾನದಲ್ಲಿರೋರು ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ, ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಎಲ್ಲವನ್ನು ಜಾಸ್ತಿನೇ ಕೊಡ್ತಾನೆ. ಅಂದರೆ ತುಂಬ ಕೊಡ್ತಾ ಹೋಗ್ತಾನೆ. ಏನೇ ಕೊಟ್ರು ತುಂಬಾನೇ ಕೊಡ್ತಾನೆ. ಹಾಗಾಗಿ ಅಂದರೆ ಗುರುಸ್ಥಾನಕ್ಕೆ ಸ್ವಲ್ಪ ಧಕ್ಕೆಗಳು ಬರ್ತಾ ಇರುತ್ತೆ
ಮತ್ತು ಧರ್ಮದ ವಿಚಾರದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಧರ್ಮ ಯುದ್ಧಗಳು ಜಾಸ್ತಿ ಆಗ್ತಾ ಇದೆ, ಧರ್ಮದ ವಿಚಾರದಲ್ಲಿ ಮಾತುಕತೆಗಳು ಜಾಸ್ತಿ ಆಗ್ತಾ ಇದೆ. ಇವಾಗ ನೋಡ್ಬೋದು ನಾವು ಕಾಮನ್ ಆಗಿ ಜಗಳಗಳು, ಒಂದು ಲೋಕಲ್ ಅಲ್ಲಿ ಜಗಳ ಆಗೋದು ಕೂಡ ಧರ್ಮದ ವಿಚಾರದಲ್ಲಿ ಎಷ್ಟೊಂದು ಜಗಳ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ ಅಂತ, ಅದು ಕೂಡ ನಾವು ಸಾಕಷ್ಟು ಕೇಸಸ್ ನೋಡ್ತಾ ಇದೀವಿ. ಹೌದು, ಧರ್ಮದ ವಿಚಾರದಲ್ಲಿ ಮತ್ತೆ ಏನು ರಾಜಕೀಯ ಅಂತ ತಗೊಂಡಾಗ ಅಲ್ಲೂ ಕೂಡ ಪಕ್ಷೇತರವಾಗಿ ಅಲ್ಲೂ ಕೂಡ ಕಾಂಟ್ರವರ್ಸಿಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ಈ ಗುರು ಹುಚ್ಚನಾಗಿರೋದ್ರಿಂದ ನಾರ್ಮಲ್ ಆಗಿ ಇವಾಗ ಯಾವಾಗಲೂ ಒಂದ್ಸತಿ ಅವಾಗ ಬರೋದು ಒಂಥರ, ಬಟ್ ಇದು ಬ್ಯಾಕ್ ಟು ಬ್ಯಾಕು ಏನಾದರೂ ಒಂದು ಬರ್ತಾನೆ ಇದೆ, ಅದೆಲ್ಲ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಹೆಣ್ಮಕ್ಳು ಅಂತ ಬಂದೆ ನೋಡಿ, ಹೆಣ್ಮಕ್ಳು ವಿಚಾರದಲ್ಲಿ ಈ ಲಾಸ್ಟ್ ಒಂದು 15 ಡೇಸಿಂದ ಒಂದೇ ವಿಚಾರ ಓಡ್ತಿದೆ, ಹೆಣ್ಮಕ್ಳು ತುಂಬ ಕೇರ್ಫುಲ್ ಆಗಿರಬೇಕು. ಸಣ್ಣ ಮಕ್ಕಳ ಮೇಲೂ ಕೂಡ ಎಲ್ಲೋ ಒಂದು ಕಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ತಂದೆ ತಾಯಿಗೆ ಮಕ್ಕಳನ್ನ ಎಲ್ಲಿ ಕಳ್ಸೋಕ್ಕೂ ಭಯ ಪಡ್ತಾರೆ. ಸಣ್ಣ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೂ, ಯಾಕಂದರೆ ನಮ್ಮ ಒಂದು ಸೇಫ್ಟಿ ಪ್ಲೇಸು, ನಮ್ಮ ಮಕ್ಕಳು ತುಂಬ ಸೇಫ್ಟಿಯಾಗಿರ್ತಾರೆ ಅಂತ ನಾವು ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ. ಆದರೆ ಆ ಹೋಗೋ ಬರೋ ಒಂದು ಸ್ಕೂಲ್ಗೆ ಹೋಗಿ ಬರ್ತಕ್ಕಂಥ ಒಂದು ಮಿಡಲ್ ಪ್ಲೇಸಲ್ಲೂ ಕೂಡ ಈ ಥರ ಅನಕೃತ್ಯ ದೃಶ್ಯಗಳೆಲ್ಲ ನಡೀತಾ ಇದೆ, ಕಾರ್ಯಗಳು ನಡೀತಿದೆ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇದನ್ನು ಏನು ಹೇಳ್ತೀನಿ, ಇದು ನಾರ್ಮಲಾಗಿ ಇದು ಕೇಳಬಾರ್ದೇ ಇರೋವಂಥ ವಿಚಾರಗಳನ್ನೆಲ್ಲ ಕೇಳ್ತಾ ಇದ್ದೀವಿ.